நகுநகுத்தா இருபவருக்கு ಚಿಂತನೆ ಅಷ್ಟೊಂದು ಗೊತ್ತಾಗುವುದಿಲ್ಲ. ನಗುನಗುತ್ತಾ ಇರುವವರಿಗೆ ಚಿಂತನೆ ಅಷ್ಟೊಂದು ಗೊತ್ತಾಗುವುದಿಲ್ಲ. ಚಿಂತನೆಯಲ್ಲಿ ಇರುವವನು ನಗಕ್ಕೆ ಮನಸ್ಸಿರುವುದೇ ಇಲ್ಲ ಇಲ್ಲ ಇಲ್ಲ. ಚಿಂತನೆ ಇದ್ದರೇನೆ ಸಾಧನೆ ಮಾಡಕ್ಕೆ ಸಾಧ್ಯ ಉಂಟು. ಚಿಂತನೆ ಇಲ್ಲಂದರೆ ಸಾಧನೆ ಮಾಡಕ್ಕೆ ಸಾಧ್ಯವಿಲ್ಲ. ಮುಳ್ಳು ಚುಚ್ಚಿದರೆ ನೋವಿನ ಬಗ್ಗೆ ಯೋಚನೆ ಮಾಡ್ತೀರಾ? ಮುಳ್ಳು ಚುಚ್ಚಿಲ್ಲಂದ್ರೇ ಆ ಜಾಗ ಬಗ್ಗೆನೂ ನಿನ್ನ ಬಗ್ಗೆನೂ ನೀವು ಅರ್ಥ ಮಾಡಿಕೊಳ್ಳೋದಿಲ್ಲ. ನಿಮ್ಮ ಬಗ್ಗೆನೂ ಮುಳ್ಳು ಬಗ್ಗೆನೂ ನೀವು ಯೋಚನೆ ಮಾಡಲ್ಲ. ಚಿಂತನೆಯಿಂದಲೇ ಜಗವಿಷ್ಟವೊಂದು ಸಾಧನೆ ಮಾಡಿದನ್ನು ನಾವ್ಯಾರೂ ಮರೆಯಂಗಿಲ್ಲ. ಚಿಂತನೆಯಿಂದಲೇ ಈ ಜಗವನ್ನು ಇಷ್ಟೊಂದು ಪರಿವರ್ತನೆ ಮಾಡಿರೋದನ್ನು ನಾವೆಲ್ಲ ಮರೆಯಂಗಿಲ್ಲ. ಒಂದೊಂದು ಕಂಡಿಡಿಯುವ ಹಿಂದೆಲೂ ಒಂದೊಂದು ದುಃಖದ ಚಿಂತನೆಯಿಂದಲೇ ಒಂದೊಂದು ಸೃಷ್ಟಿ ಮಾಡಿ ಜಗತ್ತಿಗೆ ಕೊಟ್ಟಿರುವ ಸೈಂಟಿಸ್ಟುಗಳೆಲ್ಲರಿಂದಲೂ ಅವರೆಲ್ಲರೂ ಚಿಂತನೆಯಿಂದ ಬೆಳೆದವರೇ. ಸಾಧನೆಯಿಂದ ಇಂದು ಪ್ರಪಂಚದಲ್ಲಿ ಇರುವವರೇ. ಅಂದು ಚಿಂತನೆಯಿಂದ ಬೆಳೆದಿರದವರು ಇಂದು ಸಾಧನೆಯಿಂದ ಪ್ರಪಂಚದಲ್ಲಿ ಎಂದೆಂದು ಇರುವವರು. ಮಾನವನ ಬಾಡಿನೇ ಮಾನವನ ಶರೀರವೇ ಒಂದು ಕೈನಲ್ಲಿ ಕಟ್ಟಿರುವ ವಾಚಂಗೆ. ಮಾನವ ಶರೀರವೇ ಕೈಗಡಿಗಾದಾಗೆ ಉಪಯೋಗ ಮಾಡಬೇಕು. ಅದು ಮಾಡೋಕ್ಕೆ ನಮಗೆ ಗೊತ್ತಿಲ್ಲದಿರುತ್ತೀವಿ. ಜಾತಕದಲ್ಲಿ 12 ಮನೆಗಳು, ನಿಮ್ಮ ಶರೀರದಲ್ಲಿ 12 ಮನೆಗಳು ನೀವು ಕಾಣಬಹುದು. ಮಾನವನ ಜೀವನ ಒಂದು ಕೈಗಡಿಗಾರಾಗ ಎಂದು ಹೇಳಿರುವುದು. ನೀವು ಎಲ್ಲರೂ ಬುದ್ಧಿವಂತರು. ಆದ್ದರಿಂದ ಸೂರ್ಯನ ಮುಂದೆ ಸೂರ್ಯಕಿರಣ ಬೀಳಂಗೆ ಸಮಾನವಾದ ಜಾಗದಲ್ಲಿ ನಿಂತು ಸೂರ್ಯನ ಕಡೆ 5 ನಿಮಿಷ ನೋಡಿ. ನಂತರ ನೀವು ನಿಮ್ಮ ಹಿಂಭಾಗ ಬೆನ್ನನ್ನು ಸೂರ್ಯನ ಕಡೆ ಬಿಟ್ಟು ಮುಂದೆಗಡೆ ನೀವು ನೋಡಿದರೆ ನಿಮ್ಮ ಶರೀರದ ಸೇಡು ಎಲ್ಲ ಕಾಣಬಹುದು. ಆ ಸೇಡ ಅನ್ನೋದು ನಮ್ಮ ನೆರಳು. ನಾವು ಎಲ್ಲಿ ಹೋಗ್ತೀವೋ ನಮ್ಮ ನೆರಳು ನಮ್ಮ ಜೊತೆಗೆ ಬರುವುದು. ನೀವು ಅರ್ಥ ಮಾಡಿಕೊಳ್ಳರಿ. ನೀವು ಅದನ್ನು ಅರ್ಥ ಮಾಡಿದರೆ ಜೀವನ ಏನೆಂದು ಹೇಳಬಲ್ಲೆ. ನಾಳೆ ನಡೆಯುವ ರಾಮ ದೇವಾಲಯದಲ್ಲೆಯವನು ಕಾರಣ ಕರ್ತವ್ಯದಿಂದ ಜನರೆಲ್ಲ ಒಂದು ಥರ ಮಾಡಬಹುದು, ನೆನೆಸಬಹುದು. ಇದನ್ನು ಪರಿಣಾಮ ಮುಂದಕ್ಕೆ ವಯಸ್ಸಾದವರಿಗೆ, ಸೀನಿಯರ್ ಸಿಟಿಸನ್ಗೆ ಹಲವಾರು ಲಾಭಗಳು ಇನ್ಮುಂದೆ
ಮೋದಿಜಿ ಅವರಿಂದ ಹಲವಾರು ಸೀನಿಯರ್ ಸಿಟಿಸನ್ಗಳಿಗೆ ಹಲವಾರು ಕೊಡುಗೆಯನ್ನು ಕೊಡಬಹುದು. ಇವತ್ತು ತಂಗ ಸೀನಿಯರಿಗೆ ಅಷ್ಟೊಂದು ಸೌಲಭ್ಯವನ್ನು ಇನ್ನು ಮುಂದೆ ಹಲವಾರು ವಿಮಾನವಾಗಲಿ, ಟ್ರೈನ್ ಆಗಲಿ, ಬಸ್ ಆಗಲಿ, ಪಾರ್ಕ್ ಆಗಲಿ, ಪ್ರತಿಯೊಂದು ಕೆಲಸದಲ್ಲಿನೂ ಸೀನಿಯರ್ಗಳಿಗೂ ಅತಿ ಮುಖ್ಯವಾದ ಜವಾಬ್ದಾರಿಯನ್ನು ಕೊಟ್ಟು ಅವರ ಅಡ್ವೈಸು ಮತ್ತು ಅವರ ಜಾಗ್ರತೆ ಬಗ್ಗೆ ದೇಶ ಹಲವಾರು ಚಿಂತನೆ ಮಾಡಿ ಸಹಾಯವನ್ನು ಮಾಡಬಹುದು. ಯಾಕೆಂದರೆ ಗಂಡಸ ಕೈನಲ್ಲಿ ಕೊಟ್ಟಿರುವ ಮಗುವನ್ನು ಹೆಂಗಸರ ಕೈನಲ್ಲಿರುವ ಬುದ್ಧಿಯನ್ನು ಭಾಳ ಎಚ್ಚರಿಕೆಯಿಂದ ನೋಡಬೇಕು. ಇಲ್ಲಂದರೆ ಏನಾಗಬಹುದು ಎಂಬುದನ್ನು ನಾವು ಯೋಚನೆ ಮಾಡಿ ತಿಳಿಬೇಕು. ಜೀವನ ಎಂಬುದು ಇನ್ನು ಮುಂದೆ ಹಲವಾರು ಪರಿವರ್ತನೆ ಆಗಿ ಪಂಗಡಗಳೆಲ್ಲರಿಂದ ಭೇದವೆಲ್ಲ ತೊರೆದು ಮಾನವ ಕುಲವಾಗಿ ಬಾಳಕ್ಕೆ ಆಗಕ್ಕೆ ಒಂದು ಮಾರ್ಗವನ್ನು ಇನ್ನು ಮುಂದೆ ನಡೆಯುವುದು. ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.